ಬ್ರೌಸರ್ಸ್ ರ್ಯಾಂಡಮ್ ಸರ್ವರ್ಸ್ ಮತ್ತು ಬೇರೆ ಲೊಕೇಶನ್ ತೋರಿಸುತ್ತೆ. ಇದರಿಂದಾಗಿ ಪರ್ಟಿಕ್ಯುಲರ್ ಇದೇ ಲೊಕೇಶನಲ್ಲಿ ಸರ್ವರ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಬೇಕಂತಾನೆ ಇಷ್ಟು ಕಠಿಣವಾಗಿ ಮಾಡಿದ್ದಾರೆ ಈ ಸರ್ವರ್ ಆಪ್ರೇಟರ್ಸ್ಗಳು ಲೊಕೇಶನ್ ಸಿಗಬಾರ್ದಂತ. ಇದರಿಂದಾಗಿ ಅಮೇರಿಕನ್ ಪೊಲೀಸರು ಬೇರೆ ರೀತಿ ಟ್ರೈ ಮಾಡಬೇಕಾಗಿ ಬಂತು. ಅವರು ಆ ವೆಬ್ಸೈಟಲ್ಲಿ ಹೋಗಿ ತಮ್ಮ ಐಡೆಂಟಿಟಿ ಹೇಳದೆ ಗುಪ್ತವಾಗಿ ಡ್ರಗ್ಸ್ಗಳನ್ನು ಕೊಂಡುಕೋತಿದ್ರು. ಪ್ರಾಡಕ್ಟ್ಸ್ ಪ್ಯಾಕೇಜಿಂಗ್ ಅಥವಾ ಸ್ಟ್ಯಾಂಪಿಂದ ಕ್ಲೂ ಕೊಡುತ್ತೆ ಸೆಲ್ಲರ್ಸ್ಗಳನ್ನು. ಸೊ ಇದರಿಂದ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಆದರೆ ಇವರೆಲ್ಲ ಬರೀ ಸಣ್ಣ ಮೀನುಗಳು, ಇಂಥವರು ಬರ್ತಾರೆ ಹೋಗ್ತಾರೆ. ಪೊಲೀಸರಿಗೆ ಬೇಕಾಗಿರೋದು ಆಲ್ಫಾ O2. ಆದರೆ ಆಲ್ಫಾ ಬೇನ ಹಿಂದಿರೋ ಮಾಸ್ಟರ್ ಮೈಂಡ್ ಸಿಕ್ಕಾಕೊಳ್ಳಿಕ್ಕೆ ಒಂದು ಕಾರಣನೂ ಕೊಟ್ಟಿದ್ದಿಲ್ಲ. ಅವನಿಗೆ ಆಟದ ಎಲ್ಲ ರೂಲ್ಸ್ ಮೊದಲೇ ಗೊತ್ತಿರಬೇಕು ಅನಿಸುತ್ತೆ. ಅದಕ್ಕೆ ಡಿಸೆಂಬರ್ 2016ರಲ್ಲಿ ಪೊಲೀಸರು ಭಾಳ ಡೆಸ್ಪರೇಟ್ ಆಗಿಬಿಟ್ಟಿದ್ರು ಅವನು ಹಿಡಿಬೇಕಂತ. ಸೊ ರಾಬರ್ಟ್ ಮಿಲ್ಲರ್ ಅವನ ಆಫೀಸಲ್ಲಿ ಕುಂತಿರ್ತಾನೆ, ಅದು ಕ್ಯಾಲಿಫೋರ್ನಿಯಾದಲ್ಲಿ. ಅವನು DEA ಆಫೀಸರ್, ಅಂದರೆ ಅಮೇರಿಕನ್ ಡ್ರಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಕೆಲಸ ಮಾಡ್ತಿರ್ತಾನೆ. ಅವನು ಆಲ್ಫಾ ಬೇಗ